ಭಾರತದ ದಾಳಿ ಪಾಕ್ಗೆ ಟೆನ್ಷನ್ ಶುರುವಾಗಿದೆ. ಉಗ್ರರನ್ನ ಸಡೆಬಡಿಯೋದಕ್ಕೆ ಭಾರತ ಹೊಸ ಪ್ಲಾನ್ ಅನ್ನ ನಡೆಸ್ತಾ ಇರುವಂತದ್ದು. ಉಗ್ರರ ವಿರುದ್ಧ ಪ್ರತಿಕಾರಕ್ಕೆ ಮುಂದಾಗಿದೆ ಸೇನೆ. ಭಾರತದ ದಾಳಿ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಉಗ್ರರನ್ನ ಸಡೆಬಡಿಯೋದಕ್ಕೆ ಭಾರತ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಉಗ್ರರ ವಿರುದ್ಧ ಪ್ರತಿಕಾರಕ್ಕೆ ಮುಂದಾಗಿದೆ ಸೇನೆ. ಈಗ ಗಡಿಯಲ್ಲಿ ಹೈ ಅಲರ್ಟ್ ಶಸ್ತ್ರಾಸ್ತ್ರಗಳನ್ನ ರವಾನಿಸಿ ಟೈಟ್ ಸೆಕ್ಯೂರಿಟಿಯನ್ನ ನಿರ್ಮಿಸಿಬಿಟ್ಟಿದೆ. 7 ಆಯ್ಕೆಗಳನ್ನ ಮುಂದಿಟ್ಕೊಂಡು ಭಾರತ ಈಗ ಫುಲ್ ಅಲರ್ಟ್ ಆಗಿರುವಂತದ್ದು. ಒಂದು ಕಡೆ ಕಾರ್ಗಿಲ್ ಸಂಘರ್ಷದ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಭಾರತ ಏನು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದೀವಿ. ಸೊ ಈಗ ಫುಲ್ ಟೈಟ್ ಸೆಕ್ಯೂರಿಟಿ ಮುಖಾಂತರವಾಗಿ ಪಾಕ್ ಭಾಗದ LOC ಬಳಿ ಇರುವಂತ 42 ಶಿಬಿರಗಳನ್ನ ಟಾರ್ಗೆಟ್ ಮಾಡಬಹುದು. ಬಹಳ ಪ್ರಮುಖವಾದಂತಹ ವಿಚಾರಗಳು. ಭಾರತದ ಮುಂದಿರುವಂತ ಆಯ್ಕೆಗಳು ಹೇಗಿರುತ್ತೆ ಹಾಗಿದ್ರೆ ಫುಲ್ ಅಲರ್ಟ್ ಆಗಿರುವಂತದ್ದು. ಶಸ್ತ್ರಾಸ್ತ್ರಗಳನ್ನ ರವಾನಿಸಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ನಿರ್ಮಿಸಲಾಗಿದೆ. ನೋಡಿ, ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಅದು ಪಾಕಿಸ್ತಾನದವರು ಬೇಕಾಬಿಟ್ಟಿಯಾಗಿ ಗುಂಡಿನ ದಾಳಿಯನ್ನ ಮಾಡಿದ್ರು ಅಂತ ಹೇಳಿದ್ವಲ್ಲ, ಮನಸ್ಸೋ ಇಚ್ಛೆ. ಅದಕ್ಕೆ ಪ್ರತಿದಾಳಿಯನ್ನ ಕೂಡ ನಮ್ಮ ಭಾರತೀಯ ಸೈನಿಕರು ಕೊಟ್ಟಿದ್ದಾರೆ. ಮನಸ್ಸೋ ಇಚ್ಛೆ ದಾಳಿ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ನೀವಲ್ಲಿ ಬಾಯಲ್ಲಿ ಸಿಗರೆಟ್ ಕಚ್ಕೊಂಡು ಕೈಯಲ್ಲಿ ಗನ್ನನ್ನ ಹಿಡಿದುಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅಂತ ಕಾಣಿಸುತ್ತೆ. ಪಾಕಿಸ್ತಾನದ ವಿಚಾರಕ್ಕೆ ಮಾತಾಡಬೇಕು ಅಂದ್ರೆ ಎಕ್ಸಾಂಪಲ್ ಸಾಕಷ್ಟು ಉದಾಹರಣೆಗಳಿವೆ. ಯಾವುದ್ರಲ್ಲೂ ಕೂಡ ಭಾರತವನ್ನ ಕೆಣಕಿ ಉಳಿದಿಲ್ಲ. ಅದು ಕ್ರೀಡೆ ಆಗಿರ್ಬೋದು, ಯುದ್ಧ ಆಗಿರ್ಬೋದು. ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಬಂದ್ರೆ ಎಷ್ಟು ಹೈ ವೋಲ್ಟೇಜ್ ಇರುತ್ತೋ, ಭಾರತದ ದೇಶ ಪ್ರೇಮಿಗಳು ಭಾರತೀಯರು ಅಂತ ಬಂದ್ರೆ ಪಾಕಿಸ್ತಾನವನ್ನ ನಾವೆಲ್ಲರೂ ಕೂಡ ಹೊಡೆದುರುಳಿಸೋದಕ್ಕೂ ರೆಡಿ ಇರ್ತೀವಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈಗಾಗಲೇ ಭಾರತ ಹಾಗೆ ಪಾಕ್ ಗಡಿ ಭಾಗದಲ್ಲಿ ಹೈ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಶಸ್ತ್ರಾಸ್ತ್ರಗಳನ್ನೆಲ್ಲ ಕೂಡ ಪೂರೈಕೆ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಕೂಡ ಮನಸ್ಸೋ ಇಚ್ಛೆ ಗುಂಡಿನ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಭಾರತೀಯ ಸೇನೆ ಯಾವ ರೀತಿಯಾಗಿ ಫುಲ್ ಆಕ್ಟಿವ್ ಆಗಿದೆ, ಅದರ ಜೊತೆಗೆ ಭಾರತದ ಟಾರ್ಗೆಟ್ ಏನೇನಿದೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನಿದೆ ಈ ಒಂದು ದಾಳಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ ನಮ್ಮ ಭಾರತೀಯ ಸೇನೆ ಕೂಡ ಸಾಕಷ್ಟು ಬೇಕಾದ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಂದು ದಾಳಿ ಆಗುವಂಥದ್ದು, ಅದಕ್ಕೆ ಪ್ರತಿರೋಧವನ್ನು ನಾವು ಒಡ್ಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಸೇನೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸೇನಾ ಮುಖ್ಯಸ್ಥರು ಸಹಿತ ಆ ಒಂದು ಸ್ಥಳಕ್ಕೆ ನಿನ್ನೆ ತಾನೇ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಭಾರತವು ಕೂಡ ಹೆಚ್ಚಿನ ಒಂದು ಬಿಗಿ ಭದ್ರತೆಯನ್ನು ಕೂಡ ಗಡಿ ಭಾಗದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲೂ ಯುದ್ಧಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನುವಂತಹ ರೀತಿಯಲ್ಲೇ ನಮ್ಮ ಭಾರತದ ಸೇನೆಯು ಕೂಡ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಹಲವು ನಿರ್ಬಂಧಗಳನ್ನ ನಮ್ಮ ಭಾರತ ಕೂಡ ಪಾಕ್ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದವರು ಕೂಡ ಸಹಿತ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಭಾರತದ ಸೇನೆಯು ಕೂಡ ಸಾಕಷ್ಟು ಒಂದು ಕಡೆ ತಯಾರಾಗುವಂಥದ್ದು ಅನಿವಾರ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಏನೆಲ್ಲ ವ್ಯವಸ್ಥೆಗಳು ಬೇಕು, ಅದು ವಾಯುಪಡೆ ಆಗಿರ್ಬೋದು ಅಥವಾ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸೈನಿಕರ ನಿಯೋಜನೆ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ರೂಪ ಪ್ರಮುಖವಾಗಿ ಭಾರತಕ್ಕೆ ಇರ್ತಕ್ಕಂಥ ಒಂದಿಷ್ಟು ತಂತ್ರಗಾರಿಕೆಗಳೇನು, ಮುಂದಿನ ಒಂದಿಷ್ಟು ಟಾರ್ಗೆಟ್ಗಳೇನು, ಅಥವಾ ಮುಂದೆ ಈ ಒಂದು ಪಾಕಿಸ್ತಾನ ಉಗ್ರನ್ನ ಒಂದು ಅಟ್ಟಹಾಸವನ್ನ ತಡೆ ಹಿಡಿಯುವುದಕ್ಕೆ ಏನೆಲ್ಲ ಒಂದು ಟಾರ್ಗೆಟ್ ಅನ್ನು ನಾವು ಮಾಡಬಹುದು, ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ಬಹುದು, ನಮ್ಮ ಭಾರತದ ಸೇನಾ ಪಡೆಗೆ ಏನೆಲ್ಲ ಶಕ್ತಿ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ ಒಂದು ಪ್ರಮುಖವಾಗಿ ಭಾರತದ ಟಾರ್ಗೆಟ್ ಏನಂತಂದ್ರೆ ಟೆರರಿಸ್ಟ್ಗಳು ಎಲ್ಲಿ ಆ ಒಂದು ಅಡುಗುತಾಣಗಳಿರ್ತವೆ, ಟೆಂಟ್ ಅನ್ನು ಹಾಕಿರ್ತಾರೆ, ಅವುಗಳನ್ನ ಒಂದ್ ಕಡೆ ಪತ್ತೆ ಹಚ್ಚುವಂತ ಕೆಲಸ, ಏನ್ ಕ್ಯಾಂಪ್ಗಳನ್ನ ಹಾಕಿರ್ತಾರೆ ಅವುಗಳನ್ನ ಪತ್ತೆ ಹಚ್ಚಬೇಕು. ಎಲ್ಲೆಲ್ಲಿ ಒಂದಿಷ್ಟು ನುಸುಳುಕೋರರು ಯಾವ ರೀತಿಯಾಗಿ ಬರ್ತಾ ಇದ್ರೆ ಅವುಗಳನ್ನ ನಾವು ಪತ್ತೆ ಹಚ್ಚಿದ್ರೆ ನಮಗೆ ಅಲ್ಲಿ ಅವರು ಬಳಸ್ತಕ್ಕಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅವರು ಪ್ಲಾನ್ ಔಟ್ಗಳನ್ನ ಹಾಕೊಂಡಿರ್ತಾರೆ, ಮತ್ತೆ ಸ್ಥಳೀಯರು ಕೂಡ ಅಲ್ಲಿ ಸಂಪರ್ಕ ಕೂಡ ಇರುತ್ತೆ. ಅವುಗಳನ್ನ ನಾವು ಪತ್ತೆ ಹಚ್ಚುವ ಮುಖಾಂತರ ಮೊದಲ ಭಾಗವಾಗಿ ಇದನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಭಾರತದ ಸೇನೆ ಕೂಡ ಸಾಕಷ್ಟು ಒಂದ್ ಕಡೆ ಅದ್ರ ಬಗ್ಗೆನೇ ಹೆಚ್ಚಿನ ಗಮನ ಹರಿಸ್ತಾ
ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ನೋಡ್ಬೋದು. ಪಾಕ್ ಭಾಗದ LOC ಬಳಿ 42 ಉಗ್ರರ ಶಿಬಿರಗಳನ್ನ ಟಾರ್ಗೆಟ್ ಮಾಡುವಂತ ಹಂತಕ್ಕೂ ಕೂಡ ಈಗ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಟಾರ್ಗೆಟ್ ಕಿಲ್ಲಿಂಗ್ ಅಂತಕ್ಕಂಥದ್ದು ಉಗ್ರ ನಾಯಕರನ್ನೇ ಗುರಿಯಾಗಿ, ಅಂದ್ರೆ ಈಗ ಪ್ರಮುಖವಾಗಿ ರೂಪ ಒಂದು ಉಗ್ರರ ತಂಡಕ್ಕೆ ಒಬ್ಬ ನಾಯಕ ಅಂತಿರ್ತಾನೆ, ಅವನ ಮುಖಾಂತರನೇ ಬೇರೆ ಬೇರೆ ಸ್ಥಳಗಳನ್ನ ಗುರುತಿಸಿ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಸಂಪರ್ಕ ಮಾಡಿ ಯಾವ ರೀತಿಯಾಗಿ ದಾಳಿ ಮಾಡಬಹುದು ಅನ್ನುವಂಥದ್ದನ್ನ ಸಂಚನ ಹೂಡ್ತಾ ಇರ್ತಾರೆ. ಅಂತವ್ರನ್ನ ಪ್ರಮುಖವಾಗಿ ನಾಯಕರನ್ನೇ ಫಸ್ಟ್ ಟಾರ್ಗೆಟ್ ಮಾಡಿದ್ರೆ ನಮಗೆ ಇಲ್ಲಿ ಸುಲಭ ಆಗುತ್ತೆ ಅವ್ರನ್ನ ಸೆರೆ ಹಿಡಿಯೋದಕ್ಕೆ ಅನ್ನುವಂಥದ್ದನ್ನು ಕೂಡ ನಮ್ಮ ಭಾರತ ಸೇನೆ ಕೂಡ ಸಾಕಷ್ಟು ಈ ಬಗ್ಗೆ ಟಾರ್ಗೆಟ್ ಅನ್ನ ಹೊಂದ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಇಸ್ರೇಲ್ ಈ ರೀತಿಯಾಗಿ ಒಂದು ಟಾರ್ಗೆಟ್ ಅನ್ನ ಮಾಡಿ ಒಂದಿಷ್ಟು ವಿರೋಧಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಅವರು ಹತ್ಯೆ ಮಾಡಲಿಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ದೀರ್ ರೆಸಿಸ್ಟೆನ್ಸ್ ಫೋರ್ಸ್ ಟಾರ್ಗೆಟ್ ಈ ರೀತಿಯಾಗಿರುತ್ತ ಟಾರ್ಗೆಟ್ ಅನ್ನು ನಾವು ಭಾರತದ ಸೇನೆ ಕೂಡ ಮಾಡ್ಕೋಬಹುದು ಅನ್ನುವಂಥದ್ದು ಲೆಕ್ಕಾಚಾರಗಳನ್ನ ಈಗಾಗಲೇ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ನಮ್ಮ ಸೇನಾಪಡೆ ಮುಖ್ಯಸ್ಥರು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಅದರಂತೆ ಮಿಸೈಲ್ ದಾಳಿ ಕೂಡ, ಅಂದ್ರೆ ಪಾಕ್ನ ಉಗ್ರ ಶಿಬಿರ ಗುರಿಯಾಗಿಸಿ ಮಿಸೈಲ್ ದಾಳಿ ನಡೆಸಬಹುದು ಅನ್ನುವಂಥದ್ದು. ಯಾರಲ್ಲಿ ಆ ಒಂದು ಏನು ಅವರ ಅಡುಗುತಾಣಗಳೇನಿದಾವೆ, ಅವರ ಕ್ಯಾಂಪ್ಗಳೇನಿದಾವೆ, ಅವುಗಳನ್ನ ಏನಾದರೂ ಪತ್ತೆ ಹಚ್ಚಿದ್ರೆ ಅವುಗಳ ಮೇಲೆ ನಾವು ದಾಳಿಯನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಮತ್ತೆ ಒಂದಿಷ್ಟು ಪಾಲಿಸಿಗಳು ಕೂಡ ಇರ್ತಕ್ಕಂಥದ್ದು, ಮತ್ತೆ ಒಂದಿಷ್ಟು ಟಾರ್ಗೆಟ್ಗಳನ್ನು ಕೂಡ ಅವರು ಉಗ್ರರು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಅವುಗಳನ್ನ ನಾವು ಪತ್ತೆ ಹಚ್ಚುವ ಮುಖಾಂತರ, ಯಾಕಂತಂದ್ರೆ ಒಂದು ಈಗ ಪ್ರದೇಶ ಮೊನ್ನೆ ಆಗಿರ್ತಕ್ಕಂಥ ಪ್ರದೇಶದಿಂದ ಅದು ಪ್ರವಾಸಿ ತಾಣ, ಆ ಪ್ರವಾಸಿ ತಾಣವನ್ನೇ ಗುರಿಯಾಗಿಸಿಕೊಂಡಿರ್ತಾರೆ. ಅದರಲ್ಲೂ ಕೂಡ ಅಲ್ಲಿ ಸ್ಥಳೀಯರು ಕೂಡ ಒಂದ್ ಕಡೆ ಹತ್ಯೆ ಮಾಡ್ಲಿಕ್ಕೆ ಮುಂದಾಗಿಲ್ಲ, ಆದ್ರೆ ಇಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ಪ್ರೀ ಪ್ಲಾನ್ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ಗಳನ್ನು ಕೂಡ ನಾವು ಪತ್ತೆ ಹಚ್ಚುವಂಥದ್ದು ಮೊದಲ ಗುರಿ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ನಮ್ಮ ಸೇನೆ ಕೂಡ ಲೆಕ್ಕಾಚಾರ ಹಾಕ್ತಾ ಇದೆ. ಇನ್ನೊಂದು ಕಡೆ ನೌಕಾಪಡೆಯಿಂದ ಪಾಕ್ ನೌಕೆಗಳು ಬ್ಲಾಕ್ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರ ನೌಕೆಗಳ ಸಂಚಾರನ ಬ್ಲಾಕ್ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದಿಷ್ಟು ಮಾಹಿತಿಯನ್ನು ಈಗ ನಮ್ಮ ಭಾರತದ ಸೇನೆ ಕೂಡ ಕಲೆ ಹಾಕ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಭಾರತದ ನೌಕಾಪಡೆ ಸಮುದ್ರದಲ್ಲಿ ಪಾಕ್ ನೌಕೆಗಳೇನಿದಾವೆ ಅಲ್ಲಿ ಕೂಡ ಬ್ಲಾಕ್ ಮಾಡುವಂತ ಹಂತಕ್ಕೂ ಕೂಡ ಹೋಗಿರ್ತಕ್ಕಂಥ, ಯಾಕಂದ್ರೆ ಒಂದ್ ಕಡೆ ಸಮುದ್ರದಲ್ಲಿ ಕೂಡ ಅಲ್ಲಿ ಕೂಡ ಬರ್ತಕ್ಕಂಥದ್ದು ಪಾಕ್ ಉಗ್ರ ಅಲ್ಲಿ ಕೂಡ ನುಸುಳ್ತಾ ಇರ್ತಾರೆ, ಅವುಗಳನ್ನು ಕೂಡ ನಾವು ಬ್ಲಾಕ್ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಒಂದ್ ಕಡೆ ಏನೆಲ್ಲ ತಯಾರಿಗಳು ಬೇಕು ಆ ಎಲ್ಲ ತಯಾರಿಗಳನ್ನು ಕೂಡ ಭಾರತ ಸಕಲ, ಅಂದ್ರೆ ಯಾವ ಹಂತದಲ್ಲಿ ಯಾವ ಒಂದು ಭಾಗದಿಂದಲೂ ಕೂಡ ಬಂದರೂ ಸಹಿತ ಅದು ವಾಯುಪಡೆ ಆಗಿರ್ಬೋದು ಅಥವಾ ಭೂಸೇನೆ ಆಗಿರ್ಬೋದು, ಎಲ್ಲಾ ಒಂದು ಸೇನಾ ಪಡೆಗಳೇನಿದಾವೆ ಎಲ್ಲದರಲ್ಲೂ ಕೂಡ ಅಲರ್ಟ್ ಆಗಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸೇನಾ ಮುಖ್ಯಸ್ಥರು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ನಿಗಾವನ್ನ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಾವು ತಕ್ಕ ಪಾಠವನ್ನ ಪಾಕಿಸ್ತಾನದ ಒಂದು ಉಗ್ರರಿಗೆ ಕೊಡ್ತೇವೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಸೇನಾ ಪಡೆ ಮುಖ್ಯಸ್ಥರು ಕೂಡ ಈಗ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಭಾರತ ಯಾವೆಲ್ಲ ಟಾರ್ಗೆಟ್ ಮಾಡಿ ಈ ಉಗ್ರರ ಹತ್ಯೆಯನ್ನ ಮಾಡಬಹುದು ಅಥವಾ ಈ ಉಗ್ರರ ದಾಳಿಯನ್ನ ತಡೆ ಹಿಡಿಯಬಹುದು ಅನ್ನುವಂಥದ್ದು, ಮತ್ತೆ ಅವರಿಗೆ ತಕ್ಕ ಒಂದು ಪಾಠವನ್ನ ಕಲಿಸಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವೆಲ್ಲ ಟಾರ್ಗೆಟ್ಗಳಿದ್ದಾವೆ, ಒಂದಿಷ್ಟು ಈಗ ಅಣ್ವಸ್ತ್ರ ಬಾಂಬನ್ನ ಉಪಯೋಗಿಸಬಾರದು ಅನ್ನುವಂಥದ್ದು ಹಂತಕ್ಕಿದೆ. ಆದ್ರೆ ಈ ಪಾಕಿಸ್ತಾನದ ಉಗ್ರರು ಹೆಚ್ಚು ಒಂದು ಅವರ ಉಪಟಳವನ್ನ ಹೆಚ್ಚು ಮಾಡಿದಂತ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಕೂಡ ನಮ್ಮ ಭಾರತ ದೇಶ ಹೆಚ್ಚಿನ ಒಂದು ಶಕ್ತಿ ಹೊಂದಿರತಕ್ಕಂಥ ರಾಷ್ಟ್ರ, ಆ ಒಂದು ಶಕ್ತಿಯನ್ನ ತೋರ್ಪಡಿಸಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ನಮ್ಮ ಭಾರತದ ಸೇನೆ ಕೂಡ ಇರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿ ಪ್ರಾಥಮಿಕ ಹಂತವಾಗಿ ಏನೆಲ್ಲ ನಾವು ಒಂದು ಈ ಉಗ್ರನ ತಡೆಯಲಿಕ್ಕೆ ಏನೆಲ್ಲ ಟಾರ್ಗೆಟ್ಗಳನ್ನ ಮಾಡಬಹುದು ಅನ್ನುವಂಥ ಒಂದು ಪ್ಲಾನ್ ಔಟ್ ಅನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಆ ಪ್ಲಾನ್ ಔಟ್ ತಕ್ಕಂಗೆ ಏನಾದರೂ ಮಾಡಿದ್ರೆ ಉಗ್ರನ ಒಂದು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಭಾರತದ ಸೇನೆಯ ಒಂದು ಲೆಕ್ಕಾಚಾರ. ಹಾಗಾಗಿ ಆ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡಿಕೊಂಡು ಮತ್ತೊಂದು ಒಂದು ಪ್ರತಿ ಹಂತದಲ್ಲೂ ಕೂಡ ನಾವು ಏನು ವಿರೋಧಿಗಳಿಗೆ ಯಾವ ರೀತಿಯಾಗಿ ಬರ್ತಾರೆ ಅವ್ರಿಗೆ ನಾವು ಯಾವ ರೀತಿಯಾಗಿ ಪ್ರತಿರೋಧವನ್ನು ಒಡ್ಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮ್ಮ ಭಾರತೀಯ ಸೇನೆ ಸಾಕಷ್ಟು ಒಂದು ತಂತ್ರಗಾರಿಕೆಯನ್ನು ಕೂಡ ಹೂಡ್ತಾ ಇದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.